ಅಂದನಾಗಿ ದುಷ್ಕರ್ಮ ಪ್ರವರ್ತಕರಾಗಿ ನಡೆಯುವ ಆ ರಕ್ತಬೀಜಾಸುರನು ತಾನೋರ್ವನೇ ಪಾತಕಿಯಾಗುವುದಲ್ಲದೆ ತನ್ನ ದಾನವ ಕುಲವನ್ನೆಲ್ಲ ಭಯಂಕರವಾದ ಭವಸಾಗರದಲ್ಲಿ ನುಗ್ಗಲು ಸಿದ್ಧನಾಗಿರುವುದು. ಸುಗ್ರೀವ, ಚಂಡ, ಚಾಮುಂಡ ಅನೇಕ ರಾಕ್ಷಸರು ಮಹಾದೇವಿಯ ಹಸ್ತಕ್ಕೆ ಸಿಕ್ಕಿ ಬಲಿಯಾಗಿರುವುದು. ರಕ್ತಬೀಜಾಸುರ ಮಹಾಕಾಳಿಯೊಡನೆ ಮಹಾಯುದ್ಧವನ್ನು ನೋಡಿ ಕರವರಿಸಿ ಕಳೆದುಕೊಂಡೆಯ. ನಗಾಸುರ, ಧೂಮ್ರಲೋಚನ, ಜ್ವಾಲವದನ, ನಮೂಚಿ ಮೊದಲಾದ ಅಸಂಖ್ಯಾತ ದಾನವರು ರಣರಂಗದಲ್ಲಿ ಬಿದ್ದಿರುವ ದಾನವರ ದೇಹಗಳು ಅಂತ್ಯವಿಧಿಗೈಯಲು ಸಿಕ್ಕದಾದವು. ಮಹಾದೇವಿಯು ತೃಪ್ತರಾದಳು. ಆ ಜಗಜ್ಜನಿಗೆ ಮೀಸಲಾಗಿರುವ ನೀನಿನ್ನೆಷ್ಟು ಕಾಲವಿರುವೆಯೋ ತೀರಲಿ ನಿನ್ನ ಕಲ್ಪನೆ. Amma